ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೋಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ಗಣೇಶ್ ಚತುರ್ಥಿಯ ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೇನೆ. ಗಣೇಶ್ ಚತುರ್ಥಿ ಹಬ್ಬಕ್ಕೆ ಗೋಧಿ ಹಾಗೂ ಕಡಲೆ ಹಿಟ್ಟಿನ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ನೋಡುವ. ಬೆಲ್ಲವನ್ನು ಹಾಕಿ ಮಾಡುವಂತಹ ಆರೋಗ್ಯಕರವಾದ ರೆಸಿಪಿ. ಇನ್ಸ್ಟೆಂಟಾಗಿ ಎನರ್ಜಿ ಬರಬೇಕು ಅಂತಾದರೆ ಈ ಲಡ್ಡುವನ್ನು ದಿನ ತಿಂದು ಒಂದು ಗ್ಲಾಸ್ ಹಾಲು ಕೊಡಿರಿ, ಪಟ್ ಅಂತ ನಿಮಗೆ ಎನರ್ಜಿ ಬರ್ತದೆ. ತುಂಬ ವೀಕಾಗಿ ಲೋ ಆಗಿ ಫೀಲ್ ಮಾಡುವವರು ಸಹ ಎನರ್ಜೆಟಿಕ್ ಆಗಿ ಫುಲ್ ಡೇ ಆ್ಯಕ್ಟಿವ್ ಆಗಿ ಇರ್ತೀರಾ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿದ್ಮೇಲೆ ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮಾತ್ರ ತಿಳಿಸ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬಿಸಿಯಾದ ಪ್ಯಾನಿಗೆ ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕಿದ್ದೇನೆ. ಮನೆಯಲ್ಲೇ ಮಾಡಿದ ತುಪ್ಪ ಇದು. ತುಪ್ಪವನ್ನು ಹೇಗೆ ಮಾಡೋದು ಎನ್ನುವ ವಿಡಿಯೋವನ್ನು ಇದಕ್ಕಿಂತ ಮುಂಚೆ ಶೇರ್ ಮಾಡ್ಕೊಂಡಿದ್ದೇನೆ ನಾನು. 1 ಬೌಲ್ನಷ್ಟು ಒಣ ದ್ರಾಕ್ಷಿ, ಗೋಡಂಬಿ ಹಾಗೂ ಕಟ್ ಮಾಡಿಟ್ಟ ಬಾದಾಮ್. ಗೋಡಂಬಿ ಹಾಗೂ ಬಾದಾಮಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಟ್ಟು 1 ಬೌಲ್ನಷ್ಟು ಇದೆ. ಸ್ವಲ್ಪ ಜಾಸ್ತಿ ಬೇಕು ಹೇಳುವವರು ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊಳ್ಬಹುದು. ನಾನು ರೆಡಿ ಮಾಡ್ತಿರುವ ಈ ರೆಸಿಪಿಯಲ್ಲಿ 10 ಉಂಡೆಗಳನ್ನು ಮಾಡ್ಕೊಳ್ಬಹುದು ನಾವು. ತುಂಬಾ ಯುನೀಕ್ ಆಗಿರುವ ಆರೋಗ್ಯಕರವಾದ ಇನ್ಸ್ಟೆಂಟಾಗಿ ಪಟ್ ಅಂತ ಎನರ್ಜಿ ಕೊಡುವ ಲಡ್ಡು ಇದು. ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರಿತು ಅನ್ನುವಾಗ ನಾನು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ತುಪ್ಪಕ್ಕೆ ಅದೇ ಪ್ಯಾನಿಗೆ 1 ಬೌಲ್ನಷ್ಟು ಗೋಧಿ ಹಿಟ್ಟು, ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ. ಕಡಲೆ ಹಿಟ್ಟಿನ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ಈ ಲಡ್ಡು ಜೊತೆಗೆ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳುವ. ಗಂಟುಗಳಿದ್ದರೆ ಸ್ವಲ್ಪ ಬಿಡಿಸ್ಕೊಳ್ಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ಒಂದು ಸೈಡಿಗೆ ಹಿಟ್ಟು ಕಪ್ಪಾಗಿ ಹೋಗ್ತದೆ. ನೋಡಿ, ಈ ಥರ ಗಂಟುಗಳನ್ನು ಬಿಡಿಸ್ಕೊಳ್ತಾ ಬಿಸಿ ಮಾಡೋಣ. ಅಡಿಗೆ ಮನೆ ತುಂಬ ಘಮ ಅನ್ನುವಷ್ಟರವರೆಗೆ ನಾವು ಇದನ್ನು ಹುರ್ಕೊಳ್ಬೇಕಂದ್ರೆ ಕೈಯಲ್ಲಿ ಮುಟ್ಟಿದ ತಕ್ಷಣ ಚೆನ್ನಾಗಿ ಬಿಸಿಯ ಅನುಭವ ಆಗಬೇಕು ನಮಗೆ. ಕಲರು ಚೇಂಜ್ ಆಗ್ತದೆ ಹಿಟ್ಟಿನದ್ದು. ನೋಡಿ, ಆಫ್ಟರ್ 6 ಮಿನಿಟ್ಸ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ ನಂತರ, ಫ್ರೈ ಮಾಡಿದ ನಂತರ ಈ ಥರ ಆಗಿದೆ. ಅದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಬಿಸಿಯಾದ ಪ್ಯಾನಿಗೆ 1 ಬೌಲ್ನಷ್ಟು ಬೆಲ್ಲವನ್ನು ಹಾಕಿ ಅರ್ಧ ಬೌಲ್ನಷ್ಟು ನೀರು. ಬೆಲ್ಲ ಪಾಕ ಬರುವ ಅಗತ್ಯ ಇಲ್ಲ. ಈ ಥರ ನೊರೆ ಬರುವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಈಗಾಗಲೇ ತಣ್ಣಗಾಗಿದೆ. ತಣ್ಣಗಾದ ನಂತರ ಈ ಬೆಲ್ಲದ ಸಿರಪ್ ಸಹ ತಣ್ಣಗಾಗಬೇಕು. ತುಂಬ ತಣ್ಣಗಾಗುವ ಅವಶ್ಯಕತೆ ಇಲ್ಲ. ಹದ ಬಿಸಿ ಇರುವಾಗಲೇ ನಾನು ಹುರಿದಿಟ್ಟ ಒಣ ಹಣ್ಣುಗಳನ್ನು ಹಾಕ್ಕೊಂಡು ಬೆಲ್ಲದ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲದ ಸಿರಪ್ ಸ್ವಲ್ಪ ಬಿಸಿ ಇದೆ, ಸೊ ಜಾಗ್ರತೆಯಿಂದ ಹಾಕ್ಕೊಳ್ಳಿ. ಬೆಲ್ಲದ ಬದಲಿಗೆ ಸಕ್ಕರೆ ಪುಡಿಯನ್ನು ಸಹ 1 ಬೌಲ್ನಷ್ಟು ಹಾಕ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ಪೂನ್ನ ಸಹಾಯದಿಂದ. ನೀಟಾಗಿ ಒಣ ಹಣ್ಣುಗಳು, ಬೆಲ್ಲ, ಘಮಿಸುವ ಹುರಿದಿಟ್ಟಂತಹ ಹಿಟ್ಟು ಎಲ್ಲನೂ ಸರಿಯಾಗಿ ಹೊಂದ್ಕೊಂಡ ನಂತರ ನಾವು ಇದನ್ನು ಉಂಡೆ ಮಾಡುವಂಥದ್ದು. ಗಣೇಶ ಹಬ್ಬಕ್ಕೆ ಇದನ್ನು ಖಂಡಿತವಾಗಿಯೂ ಮಾಡ್ತೀರಲ್ಲ ನೀವು. ಆರೋಗ್ಯಕರವಾದ, ಮಕ್ಕಳಂತೂ ಇಷ್ಟಪಟ್ಟು ತಿನ್ನುವ ಉಂಡೆ. ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಈ ಉಂಡೆಯನ್ನು ಡೈಲಿ ಬೆಳಗ್ಗೆ ತಿಂದು 1 ಗ್ಲಾಸ್ನಷ್ಟು ಹಾಲು ಕುಡಿದ್ರೆ ತುಂಬ ಚಟುವಟಿಕೆಯಿಂದ ಇರ್ಬೋದು ನಾವು. ನೋಡಿ, ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಚಿಕೊಂಡು ನೀಟಾಗಿ ಒಂದೇ ಕೈಯಿಂದ ಮಾಡ್ತಾ ಇದ್ದೇನೆ. ಒಣ ಹಣ್ಣುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಡ್ಡಿನಲ್ಲಿ. ಹೀಗೆ ಎಲ್ಲವನ್ನು ನಾನು ಮಾಡಿಟ್ಕೊಂಡಿದ್ದೇನೆ ನೋಡಿ. ನಿಮಗೆ ಈ ರೆಸಿಪಿ ಅಥವಾ ಲಡ್ಡು ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾತ್ರ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.